ಇನ್ನು ಮಠಗಳು ಯಾವ ಸರ್ಕಾರದ ಅಧೀನದಲ್ಲೂ ಇಲ್ಲ. ಟಿವಿ9ಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಸುಬುಧೇಂದ್ರ ತೀರ್ಥರ ಹೇಳಿಕೆ ರಾಮಲಿಂಗಾರೆಡ್ಡಿ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ 1,80,000 ದೇವಸ್ಥಾನಗಳಿವೆ. 1,80,000. ಇದರಲ್ಲಿ 35,000 ದೇಗುಲ ಏನಿದೆ ಅದು ಮುಜರಾಯಿ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಅನಿಲ್ ರಾಮಲಿಂಗಾರೆಡ್ಡಿ ಅವರನ್ನ ಈ ಬಗ್ಗೆ ಮಾತನಾಡಿಸಿದ್ದಾರೆ. ಬನ್ನಿ ನೋಡಿ. ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತಾಡ್ತೇನೆ. ಸರ್, ಈಗ ತಿರುಪತಿಯಲ್ಲಿ ಈಗ ಅಂದರೆ ಪ್ರಾಣಿಗಳ ಕೊಬ್ಬನ್ನು ಬಳಕೆ ಮಾಡಿ ಈಗ ಲಡ್ಡು ತಯಾರಿಕೆ ಆದ ಬಳಿಕ ಈಗ ಅಲ್ಲಿನ ಒಂದು DCM ಪವನ್ ಕಲ್ಯಾಣ್ ಅವರೊಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಅಂದರೆ ಎಲ್ಲ ದೇಶದಲ್ಲೂ ಕೂಡ ಸನಾತನ ಧರ್ಮ ರಕ್ಷಣಾ ಸಮಿತಿ ರಚನೆ ಆಗಬೇಕು ಅಂತ. ಸೊ ಇದ್ರ ಬಗ್ಗೆ ಏನೋ ಚಿಂತನೆ ಮಾಡಿದ್ದಾರೆ ರಾಜ್ಯದಲ್ಲಿ ಜಾರಿ ಮಾಡೋ ಸಂಬಂಧ ಅಂತ. ತಿರುಪತಿನಲ್ಲಿ ಹಿಂದೆ ನಮ್ಮ ನಂದಿನಿ ತುಪ್ಪವನ್ನೇ ಬಳಸ್ತಾ ಇದ್ರು. ಮಧ್ಯದಲ್ಲಿ ಬೇರೆ ಯಾವುದೋ ಸಂಸ್ಥೆ ತುಪ್ಪವನ್ನು ಬಳಸ್ತಾ ಇದ್ದರು. ಈಗ ಮತ್ತೆ ನಂದಿನಿ ತುಪ್ಪವನ್ನೇ ಬಳಸ್ತಾ ಇದ್ದಾರೆ. ಮಧ್ಯದಲ್ಲಿ ಈ ರೀತಿ ಕಲಬೆರಕೆ ಆಗಿತ್ತು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಮಾಜಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಲೆಟ್ರ್ ಬರೀತಾರೆ. ಅದು ನಮಗೆ ಬೇಡ, ಕಾಂಟ್ರವರ್ಷಿಯಲ್ಲು. ನಮ್ಮ ರಾಜ್ಯದಲ್ಲಿ ಬಹುತೇಕ 99% ದೇವಸ್ಥಾನಗಳಲ್ಲಿ ನಂದಿನಿ ತುಪ್ಪವನ್ನೇ ಬಳಸ್ತಾ ಇದ್ದಾರೆ. ನಮ್ಮಲ್ಲಿ ಲಾಡು ಸ್ವೀಟು ಈ ಥರದ್ದು ಕೊಡುವಂಥದ್ದು ಒಂದು 10-15 ಟೆಂಪಲ್ಸ್ ಇದೆ ಅಷ್ಟೇ. ದಾಸೋಹನೂ ಅಷ್ಟೇ, ಯಾವುದು ದಾಸೋಹ ಇರುತ್ತಲ್ಲ ಅದನ್ನು ಒಂದು 10-15 ಟೆಂಪಲ್ಸಲ್ಲಿ, ಜಾಸ್ತಿ ಟೆಂಪಲ್ಸಲ್ಲಿ ಇಲ್ಲ. ಎಲ್ಲ ಕಡೆ ಕೂಡ ನಂದಿನಿ ತುಪ್ಪವನ್ನು ಬಳಸಿ ಅಂತೇಳಿ ಇನ್ನೊಂದು ಆದೇಶ ಕೊಟ್ಟಿದ್ದೀವಿ. ಏನಾಗುತ್ತೆ ಅಂದರೆ ಜನರಲ್ಲಾಗಿ ಒಂದು ಜನರ ಮನಸ್ಸಲ್ಲಿ ಸಂಶಯ ಇರಬಾರ್ದು ಅಂತ. ಮತ್ತು ಆರೋಗ್ಯ ಇಲಾಖೆಯವರು ಆಗಾಗ ತಪಾಸಣೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಮಾಡಿದ್ರೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಸರ್, ಈಗ ಸನಾತನ ಧರ್ಮ ರಕ್ಷಣಾ ಸಮಿತಿ ರಚನೆ ಮಾಡಬೇಕು ಅಂತೇಳಿ ಈಗ ಪವನ್ ಕಲ್ಯಾಣ್ ಅಭಿಪ್ರಾಯ ಪಟ್ಟಿದ್ದಾರೆ. ಸೊ ದೇಶದಲ್ಲೆಲ್ಲವೂ ಕೂಡ ಆಗಬೇಕು ಅಂತೇಳಿ ಈಗ ಅದಕ್ಕೆ ಪುಷ್ಟಿ ಕೊಡುವಂಥ ಈಗ ಅಂದರೆ ಈಗ ಮಂತ್ರಾಲಯದ ಮಠಾಧಿಪತಿಯವರು ಕೂಡ ಅಭಿಪ್ರಾಯ ಪಟ್ಟಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ ಪವನ್ ಕಲ್ಯಾಣ್ ಹೇಳಿಕೆಗೆ. ಅದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡ್ತೀರಾ ಅಂತ? ಇದ್ರ ಬಗ್ಗೆ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಮುಜರಾಯಿ ದೇವಸ್ಥಾನಗಳಿದೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ತೀರ್ಮಾನ ತಗೋಬೇಕು. ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ಅವ್ರು ತೀರ್ಮಾನ ತಗೋಬೇಕು. ನಾವು ಇಂಡಿಪೆಂಡೆಂಟಾಗಿ ಯಾವುದೇ ಒಂದು ರಾಜ್ಯ ತೀರ್ಮಾನ ತಗೊಳಕ್ಕಾಗೋದಿಲ್ಲ. ಅವ್ರಿಗೆ ಪವನ್ ಕಲ್ಯಾಣ್ ಅವರು ಪ್ರಧಾನಮಂತ್ರಿಗಳ ಹತ್ರ ಮಾತಾಡಿ ಇದನ್ನು ಒಂದು ತೀರ್ಮಾನ ತಗೊಂಡ್ರೆ ಒಳ್ಳೆ. ಮಠಾಧೀಶ ಹೇಳ್ತಾರೆ ಈಗ ಅಂದರೆ ರಾಯಚೂರಲ್ಲಿರುವಂಥ ಮಠಾಧೀಶರು ಅಂದರೆ ಈಗ ಪ್ರಮುಖವಾಗಿ ಸರ್ಕಾರದಿಂದ ಅಥವಾ ದೇವಾಲಯಗಳು ಮತ್ತು ಮಠಗಳೇನಿದ್ದಾವೆ ಅವು ಮುಜರಾಯಿ ಇಲಾಖೆಯಿಂದ ಮುಕ್ತ ಆಗಬೇಕು ಅಂತ. ಮಠಗಳು ಸರ್ಕಾರದ ಅಧೀನದಲ್ಲಿಲ್ಲ. ದೇವಸ್ಥಾನಗಳು ಮಾತ್ರ 1,80,000 ದೇವಸ್ಥಾನಗಳಿದೆ ನಮ್ಮ ರಾಜ್ಯದಲ್ಲಿ. ಅದರಲ್ಲಿ 35,000 ದೇವಸ್ಥಾನಗಳು ಮಾತ್ರ ಮುಜರಾಯಿ ದೇವಸ್ಥಾನಗಳು. ಅದೇನು ಇವತ್ತಿಂದ ಬಂದಿರೋದಲ್ಲ, ಬ್ರಿಟಿಷರ ಕಾಲದಿಂದಲೂ ಕೂಡ ಇತ್ತು. ಇದನ್ನು ನಮ್ಮ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಮುಜರಾಯಿ ದೇವಸ್ಥಾನಗಳಿರೋದ್ರಿಂದ ಇದು ರಾಷ್ಟ್ರ ಮಟ್ಟದಲ್ಲಿ ಒಂದು ತೀರ್ಮಾನ ತಗೊಂಡ್ರೆ ಭಾಳ ಒಳ್ಳೆಯದು. ಈಗ ಅವರು ಪರೋಕ್ಷವಾಗಿ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿರೋದಕ್ಕೆ ಈ ರೀತಿಯಾದ ಘಟನೆ ಸಂಬಂಧಿಸಿದ ಕಾರಣ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಈಗ ತಿರುಪತಿನಲ್ಲಿ ಆಡಳಿತ ಮಂಡಳಿ ಇದೆ, ಅವ್ರ ತಪ್ಪಿಂದ ಅಲ್ಲಿರೋ ಚೀಫ್ ಮಿನಿಸ್ಟರ್ನ ಆಗಿದ್ದವ್ರನ್ನ ಸರ್ಕಾರ ಟೀಕೆ ಮಾಡೋಕ್ಕಾಗತ್ತಾ? ಈಗ ನಮ್ಮಲ್ಲೇ ಬೇಕಾದಷ್ಟು ಎಲ್ಲ ವ್ಯವಸ್ಥಾಪನಾ ಸಮಿತಿಗಳಿದೆ. ಎಲ್ಲ ದೇವಸ್ಥಾನಗಳಿಗೂ A ಗ್ರೇಡ್ B ಗ್ರೇಡ್ ವ್ಯವಸ್ಥಾಪನಾ ಸಮಿತಿಗಳಿರುತ್ತೆ. ಯಾವುದಾನ ಒಂದು ದೇವಸ್ಥಾನದಲ್ಲಿ ವ್ಯವಸ್ಥಾಪನಾ ಸಮಿತಿ ತಪ್ಪು ಮಾಡಿದ್ರೆ ಸರ್ಕಾರಕ್ಕೆ ಹೊಣೆ ಮಾಡೋಕ್ಕಾಗತ್ತಾ? ನಾವು ತಪ್ಪಾಗದೇ ಇರೋ ರೀತಿ ಮಾಡ್ಕೊಂಡು ಹೋಗಬೇಕು. ಮತ್ತು ಯಾವ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳೋದು ಅದು ರಾಷ್ಟ್ರ ಮಟ್ಟದ ತೀರ್ಮಾನ ಆಗಬೇಕು. ಇದು ಕೂಡ ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.